ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹ ಲೋಕ ಎಲ್ಲರೂ ಹೇಗಿದ್ದೀರಾ? ಏನಪ್ಪ ಇವತ್ತು ಮತ್ತೆ ಸ್ಕೂಲ್ ತೋರಿಸ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಎಸ್, ನಮ್ಮ ರಿಚ್ಚು ಮತ್ತು ಸಾನದ್ದು ರಿಸಲ್ಟ್ ನೋಡೋಕೆ ಬಂದಿದ್ದೀವಿ. ಇತ್ತೀಚೆಗಂತೂ ಮಕ್ಕಳು ಸಿಕ್ಕಾಬಟ್ಟೆ ಫಾಸ್ಟ್ ಅಪ್ಪ. ಸೊ ನಾವೆಲ್ಲ ಚಿಕ್ಕವ್ರು ಇರಬೇಕಾದ್ರೆ ಒಂದು 50-60 ತೆಗೆದ್ರೆ, ಅಷ್ಟು ಪರ್ಸೆಂಟ್ ತೆಗೆದ್ರೆ ವಾವ್ ಸೂಪರ್ ಗ್ರೇಟ್ ಅನ್ನೋ ಥರ ಆಗೋಗಿತ್ತು. ಸೊ ಇವರೆಲ್ಲ 80-90 ಪ್ಲಸ್ಸೇ. ಸೊ ಹಾಗೆ ಮಕ್ಕಳದ್ದು ಸ್ಕೂಲ್ ನೋಡೋಣ, ಅಲ್ಲದೇ ನರ್ಸರಿ ಕೂಡ ಇತ್ತಲ್ವಾ, ಚೆಕ್ ಮಾಡೋಣ ಅಂತ ಬಂದರೆ ಇವರಿಗಂತೂ ನನ್ನ ಮಗುಗೆ ಮತ್ತು ಈ ಸಾತ್ವಿಕ್ಗೆ ಇವರಿಗೆಲ್ಲ ಪ್ಲೇ ಏರಿಯಾ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಅಲ್ಲಿ ಕರ್ಕೊಂಡು ಹೋಗ್ತಿದ್ದಂಗೆನೆ ಆಟ ಈ ಆಟ ಅಂತ ಆಡಕ್ಕೆ ನಿಂತಿದ್ದಾರೆ ನೋಡಿ. ಸೊ ಮಕ್ಕಳಿಗೆ ಸ್ಕೂಲಲ್ಲಿ ಮೇನ್ ಬೇಕಾಗಿರೋದು ಪ್ಲೇ ಹಾಲ್ ಎಷ್ಟು ದೊಡ್ಡದಿದೆ. ಸೊ ಆರಾಮಾಗಿ ಆಟ ಆಡ್ಬೋದಾ ಏನು ಕತೆ ಅಂತ ಹೇಳ್ಬಿಟ್ಟು, ಹಾಗೆ ನನ್ನ ಮಗಳದ್ದು ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಮನೆಯಲ್ಲೇ ಸಿಂಪಲಾಗಿ ರೆಡಿ ಮಾಡ್ತಾ ಇದ್ದೀವಿ. ಸೊ ಮನೆಯಲ್ಲೇ ಸ್ವಲ್ಪ ಜಾಮೂನ್ ಮಾಡಿದ್ವಿ, ಆ್ಯಂಡ್ ನಾನು ಪ್ಲ್ಯಾನ್ ಮಾಡಿದ್ದು ಮನೆಯಲ್ಲೇ ಪಲಾವ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಅದನ್ನೆಲ್ಲ ತರಿಸಿದ್ವಿ. ಸೊ ಸಿಂಪಲ್ ಅಂದರೆ ಸಿಕ್ಕಾಪಟ್ಟೆ ಸಿಂಪಲ್. ಯಾಕೆ ಇಷ್ಟು ಸಿಂಪಲ್ಲು, ಯಾಕೆ ನನ್ನ ಮಗಳು ಬರ್ತಡೇ ಮಾಡ್ತಿಲ್ಲ ಜೋರಾಗಿ? ಸುಮಾರು ಜನ ನನ್ನನ್ನು ಕೇಳಿದ್ರು, ಮಗನ ಮಾತ್ರ ಮಾಡಿದ್ರಿ, ಮಗಳದ್ದು ಯಾಕೆ ಮಾಡಲ್ಲ, ಮಗಳು ಅಂತಾನ ಅದು ಇದು ಅಂತಾನ. ಸೊ ನೆವರ್. ಸೊ ಮಗಳು ಬೇರೆ ಅಲ್ಲ, ಮಗ ಬೇರೆ ಅಲ್ಲ. ಸೊ ನಾನು ಯಾಕೆ ಮಾಡ್ತಿಲ್ಲ ಅಂತಂದರೆ, ಸೊ ಫಸ್ಟ್ ಇಯರ್ ಬರ್ತಡೇ ಒಂದು ಸೂಪರಾಗೆ ಮಾಡಿದ್ವಿ, ತುಂಬ ಚೆನ್ನಾಗಿ ಗ್ರ್ಯಾಂಡಾಗೆಲ್ಲ ಮಾಡಿದ್ವಿ, ಸೆಲೆಬ್ರೇಷನ್ ಎಲ್ಲ ಜೋರಿತ್ತು. ಬಟ್ ಮಕ್ಕಳು ಅವನು 1 ವರ್ಷ ಇದ್ದಾಗ ಅವ್ನು ಸ್ಟಾರ್ಟಿಂಗ್ ಟು ಎಂಡಿಂಗ್ವರೆಗೂ ಬರೀ ಅಳ್ತಿದ್ದ. ಸೊ ಅದು ನಾನು ತುಂಬ ಚೆನ್ನಾಗಿ ನೆನಪಿದ್ರಿಂದ ಅವನು ಎಷ್ಟು ಟಾರ್ಚರ್ ಕೊಟ್ಟ ಅಂತ. ಸೊ ಮಗಳು ಬರ್ತಡೇಗೆ ಅಷ್ಟೊಂದು ಟಾರ್ಚರ್ ನಾನು ಅನುಭವಿಸೋದು ಬೇಡ, ಅವಳಿಗೂ ಕೊಡೋದು ಬೇಡ, ಸಿಂಪಲಾಗಿ ಮನೆಯಲ್ಲಿ ಮಾಡೋಣ. ಆ್ಯಂಡ್ 5 ಇಯರ್ಸ್ಗೆ ಮಾಡೋ ಪ್ಲ್ಯಾನ್ ಇದೆ ಫ್ರೆಂಡ್ಸ್. 5 ವರ್ಷಕ್ಕಾದರೆ ಅವನು ದೊಡ್ಡನಾಗಿರ್ತಾನೆ, ಇವಳು ಸ್ವಲ್ಪ ದೊಡ್ಡಳಾಗಿರ್ತಾಳೆ. ಹಾಗಾಗಿ ಸ್ವಲ್ಪ ಪಾರ್ಟಿಯಲ್ಲಿ ಇಲ್ಲ ಊರಲ್ಲಿ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ಸೊ ಅದೊಂದೇ ರೀಸನಿಂದ ನಾನು ಸಿಂಪಲಾಗಿ ಮನೇಲಿ ಬರ್ತಡೇ ಮಾಡ್ತಿರೋದು. ಸುಮಾರು ಜನಕ್ಕೆ ಸುಮಾರು ಥರ ಡೌಟ್ ಇದೆ, ನನಗೂ ಕೂಡ ಹಲವಾರು ಜನಕ್ಕೆ ಹೇಳಿದ್ರು. ಸೊ ಹಂಗಾಗಿ ಈ ವಿಡಿಯೋ ಮುಖಾಂತರ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಯಾಕೆ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು. ಸೊ ಮುದ್ದಮ್ಮ ಇವತ್ತು ಕಂಪೇರ್ ಟು ಗೋಕುಲ್ಗೆ ಇದು ಸಿಕ್ಕಾಬಟ್ಟೆ ಗ್ರೇಟ್ ಅಂತ ಹೇಳ್ಬೋದು, ಇಷ್ಟು ಚೆನ್ನಾಗಿದ್ಲು ಅವಳು. ಸೊ ಇಲ್ಲಿ ನೋಡಿ, ಇಲ್ಲೊಂದು 4-5 ಮಕ್ಕಳು ಸಣ್ಣ ಮಕ್ಕಳು ಕುಂತಿದ್ದಾರೆ ಟೋಪಿ ಹಾಕ್ಕೊಂಡು ಬರ್ತಡೇಗೆ. ಸೊ ನಾವು ಎಲ್ಲಿರ್ತೀವಿ ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ, ಎಷ್ಟು ಎಂಜಾಯ್ ಮಾಡ್ತೀವಿ ಅನ್ನೋದಷ್ಟೇ ಮುಖ್ಯ ಆಗುತ್ತೆ. ಒಂದು ಸೆಲೆಬ್ರೇಷನ್ ಒಂಥರ ಗೆಟ್ ಟುಗೆದರ್ ಥರ. ಸೊ ಎಲ್ಲರನ್ನೂ ಇನ್ವೈಟ್ ಮಾಡಿರಲಿಲ್ಲ, ಸಿಂಪಲ್ಲಾಗಿ ಮನೆ ಮಟ್ಟಿಗೆ ಅಂತಲೇ ಮಾಡ್ಕೊಂಡಿದ್ದು. ಅಕ್ಕಪಕ್ಕದವ್ರಂತೂ ಕರಿದರೆ ಮಾಡೋಕ್ಕಾಗುತ್ತಾ? ಸೊ 100% ಗೋಕುಲ್ ಫ್ರೆಂಡ್ಸು, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದರು. ಇನ್ನು ಊರಿಂದ ನನ್ನ ತಂಗಿ, ನನ್ನ ಅತ್ತಿಗೆ, ನನ್ನ ತಮ್ಮ ಇಷ್ಟೇ. ಆ್ಯಂಡ್ ನಮ್ಮೂರಿಂದ ನಮ್ಮ ಅತ್ತೆ, ನಮ್ಮ ಅತ್ತಿಗೆ, ಮಾವ, ಇಷ್ಟು ಜನ ಅಷ್ಟೇ ಬಂದಿದ್ದು. ಸೊ ಲೆಟ್ಸಿ ಎಲ್ಲ ಟೈಮ್ ಚೆನ್ನಾಗಿದ್ರೆ 5 ಇಯರ್ಸ್ಗೆ ಏನು ಹೇಳಿದ್ನಲ್ಲ ಆ ಥರ ಪ್ಲ್ಯಾನ್ ಮಾಡೇ ಮಾಡ್ತೀನಿ. ಸೊ ಏನು ಅನ್ಕೋಬೇಡಿ, ಮಗಳು ಅಂತ ಮಾಡಿಲ್ಲ ಅಂತ ಎಲ್ಲ, ಆಯಿತಾ? ಆ್ಯಂಡ್ ಫ್ರೆಂಡ್ಸ್, ಬರ್ತ್ಡೇ ಸೆಲೆಬ್ರೇಷನ್ ಅಂತೂ ಚೆನ್ನಾಗಿ ಅನ್ನಿಸ್ತು. ಸುಮಾರು ಜನ ಕೇಳಿದ್ರು, ಸಿಂಪಲಾಗಿ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಇದೇ ಜೋರು ಆಯಿತು ಅಂತ ಹೇಳ್ಬಿಟ್ಟು. ಬಟ್ ನನಗೆ ಅನ್ಸುತ್ತಲ್ಲ, ಮಗನಕ್ಕಿಂತ ಮಗಳದ್ದು ಕಡಿಮೆ ಆಯಿತು, ಮನೆಯಲ್ಲೇ ಸಿಂಪಲ್ಲಾಗಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಬಟ್ ಸ್ಟಿಲ್ ನಾನು ಫೋಟೋದರಂತೂ ಕರೆಸಿದ್ನಪ್ಪ, ಯಾಕಂದರೆ ಅದೊಂದು ಮೆಮೊರಿ ಅಲ್ಲ. ನಾವು ಸಿಂಪಲ್ಲಾಗಿ ಮಾಡಿದ್ರು ಫಸ್ಟ್ ಇಯರ್ ಬರ್ತಡೇ ಏನೋ ಒಂಥರ ಸ್ಪೆಷಲ್ ಅಲ್ವಾ, ಹಂಗಾಗಿ. ಆ್ಯಂಡ್ ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಕೇಕು ಸೂಪರಾಗಿತ್ತು. ಇದು ಎಗ್ಲೆಸ್ ಕೇಕು. ಸೊ ಯೂಶ್ವಲಿ ಎಗ್ಲೆಸ್ ಕೇಕಿಗೂ ತುಂಬ ವ್ಯತ್ಯಾಸ ಇದೆ. ಸೊ ತಿಂದಾದ್ಮೇಲೆ ಅವನು ಬಾಯಲ್ಲಿ ಒಂದು ಫ್ಲೇವರ್ ಬರುತ್ತಲ್ಲ, ಅದು ಬರಲ್ಲ ಇದರಲ್ಲಿ. ತುಂಬ ಟೇಸ್ಟಿ ಅನಿಸುತ್ತೆ ಆ್ಯಂಡ್ ಎಲ್ರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಚೆನ್ನಾಗೇ ತಿಂದ್ವಿ ಬಿಡಿ ಎಲ್ಲ ಕೇಕು. ಆ್ಯಂಡ್ ಮಕ್ಕಳ ಜೊತೆ ಸೇರಿಕೊಂಡು ಕೇಕ್ ಕೂಡ ಕಟ್ ಮಾಡಿದ್ದಾಯಿತು. ಗೋಕುಲ್ ಅಂತೂ ನಮ್ಮ ಮನೇಲಿ ಯಾರದೇ ಬರ್ತಡೇ ಆದರೂ ಅವನೇ ಕೇಕ್ ಕಟ್ ಮಾಡೋದು. ಲಿಶಿಕಾಗೆ ಗೊತ್ತಾಗ್ತಿಲ್ಲ ಕೇಕ್ ಕಟ್ ಮಾಡೋದಕ್ಕೆ, ಹಾಗಾಗಿ ಅವಳದು ಸೇರಿಸಿ ನನ್ನ ಮಗನೇ ಕಟ್ ಮಾಡಿದ್ದಾಯಿತು. ಸೊ ವಾಟ್ ಎವರ್, ಅವಳದು ಸೆಲೆಬ್ರೇಷನ್, ಅವಳು ಬರ್ತಡೇ ಹತ್ರ ಕೇಕ್ ಕಟ್ ಮಾಡಿದ್ದು ನನ್ನ ಮಗನೇ ಆಯಿತು ಮತ್ತೂ. ಸೊ ಇರಲಿ. ಸೊ ಡೆಕೋರೇಷನ್ ಅಂತೂ ಸಿಕ್ಕಾಪಟ್ಟೆ ಸಿಂಪಲ್ಲಾಗಿ ಮಾಡಿದ್ವಿ, ಯಾಕಂದರೆ ಡೆಕೋರೇಷನ್ ಅವರು ಕಸಣ ಅಂತ ಒಂದು ಕಡೆ ಆದರೆ ಎಲ್ಲರನ್ನೂ ಇನ್ವೈಟ್ ಮಾಡಿರಲಿಲ್ಲ. ಹಾಗಾಗಿ ಸಿಂಪಲ್ ಅಂತಲೇ ಹೇಳ್ಬೋದು. ಒಂದು ಹೇಳ್ಬೇಕಂದ್ರೆ ಫ್ರೆಂಡ್ಸ್, ಮಕ್ಕಳು ಚಿಕ್ಕರಿದ್ದಾಗ ನಾವು ತುಂಬ ರಿಸ್ಕ್ ತೊಗೊಂಡು ಮಾಡ್ತೀವಿ ಅಂತಂದರೆ ಅವ್ರಿಗೂ ಸ್ವಲ್ಪ ಇರಿಟೇಟ್ ಆಗೋದ್ರಿಂದ ನಾನು ಊಟದ ಬಗ್ಗೆನೂ ತೀರಾ ತಲೆ ಕೆಡಿಸ್ಕೊಂಡು ಮನೆಯಲ್ಲೇ ಎಲ್ಲ ಪ್ರಿಪೇರ್ ಮಾಡೋದಕ್ಕಾಗಲಿಲ್ಲ. ಹಂಗಾಗಿ ಆರ್ಡ್ರ್ ಕೊಟ್ಟಿದ್ವಿ. ಸೊ ಅದು ಕೂಡ ಬಂತು. ಹಂಗಾಗಿ ಬೆಳಗ್ಗೆಯಿಂದ ಮನೇಲೂ ಏನು ಕೆಲಸ ಇಲ್ಲ, ಅವಳಷ್ಟೇ ನೋಡ್ಕೊಳ್ಳೋದು. ಅವಳನ್ನು ಮಲಗಿಸು, ಹಿಡ್ಸು, ಆಟಾಡಿಸು, ಹಿಂಗಾಗಿದ್ದರಿಂದ ಅವಳು ಆರಾಮಾಗಿದ್ಲು. ಊಟದ ಟೈಮು ಕೂಡ ಬಂದಾಯಿತು. ಊಟ ಎಲ್ಲರೂ ಚೆನ್ನಾಗಿತ್ತಂತ ಹೇಳಿದರು. ಇದಾಗಿತ್ತು ನನ್ನ ಮಗದು ಫಸ್ಟ್ ಇಯರ್ ಬರ್ತಡೇ. ಸೊ ನನಗೇನಪ್ಪ ಖುಷಿಯಾಗಿದ್ದು ಅಂತಂದರೆ, ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಕರೆದವ್ರು ಎಲ್ಲರೂ ಬಂದಿದ್ದರು. ಸೊ ಇದಾದಮೇಲೆ ನನ್ನ ತಮ್ಮ ಕೆಲವೊಂದು ಗಿಫ್ಟು ಕರೆದಿರೋದೇ ಸ್ವಲ್ಪ ಜನ, ಅದರಲ್ಲೂ ಕೂಡ ಸುಮಾರು ಜನ ಕೆಲವೊಂದು ಗಿಫ್ಟು ತೊಗೊಬಂದಿದ್ರು. ಸೊ ನನ್ನ ತಮ್ಮ ಏನು ತೊಗೊಬಂದಿದ್ದ ಅಂತಂದರೆ, ಕಾಲು ಬಳೆ ತೊಗೊಬಂದಿದ್ದ. ಅವನೇ ಹಾಕಿ ಕೂಡ ನೋಡ್ದ. ಸೊ ಇತ್ತೀಚೆಗಷ್ಟೇ ನಾನು ಅವಳು ಕಾಲು ಬಳೆ ಟೈಟ್ ಆಗಿತ್ತು ಅಂತ ತೆಗೆದಿಟ್ಟಿದ್ದೆ. ಚೈನು ದೊಡ್ಡದಾಗ್ತಿತ್ತು, ಕಾಲು ಬಳೆ ಚಿಕ್ಕದಾಗ್ತಿತ್ತು. ಇನ್ನು ಮಿಡಲ್ ವರ್ಷನ್ ಒಂದು ಗೋಕುಲ್ದಿತ್ತು, ಅದನ್ನು ಹಾಕಿ ಮ್ಯಾನೇಜ್ ಮಾಡಿದ್ದೆ.
ಸೊ ಅವನೇ ಹಾಕಿ ನೋಡ್ತಾ ಇದ್ದೀನಿ, ಪರ್ಫೆಕ್ಟ್ ಅಂತ ಅನಿಸ್ತು. ಸೊ ಇನ್ನು 2-3 ಮಂತ್ಸ್ ಆದಮೇಲೆ ಕಾಲು ಚೈನ್ ಹಾಕ್ಬೋದು, ಇರೋದು ದೊಡ್ಡದಿದೆಯಲ್ವಾ, ಅವಳಿಗೆ ಇನ್ನೂ 2-3 ಮಂತ್ಸಲ್ಲಿ ಸರಿ ಆಗುತ್ತೆ. ಸೊ ಈಗ ಕಾಲು ಬಳೆ ಪರ್ಫೆಕ್ಟ್ ಅವನೇ ಹಾಕಿ ನೋಡ್ತಾ ಇದ್ದಾನೆ. ನೋಡಿ ಫ್ರೆಂಡ್ಸ್, ಅವಳು ಕೂಡ ತುಂಬ ಕ್ಯೂರಿಯಾಸಿಟಿಯಾಗಿ ನೋಡ್ತಾಳೆ ಡಾಲ್ಸ್ ಟೆಡೀಸ್ನೆಲ್ಲ. ಸೊ ನಾವು ಒಂದೊಂದು ತೆಗೆದ ತಕ್ಷಣ ಅವಳಿಗೆ ತೋರಿಸಿದ್ರೆ ಅವಳಿಗೆ ಖುಷಿ ಆಗ್ತಾ ಇತ್ತು. ಆ್ಯಂಡ್ ಎಸ್ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ, ಯಾವ ವಿಚಾರದ ಬಗ್ಗೆ ಏನು ಮಾಡಿದೆ ಏನು ಎತ್ತ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಅ ಲಾಟ್, ಕೀಪ್ ಸಪೋರ್ಟಿಂಗ್ ಮೀ ಅಂತ ಹೇಳ್ತಾ ಬಾಯ್.